ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಓಟ್ ತಗೊಂಡಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕಂತ ನಮ್ಮ ಪಕ್ಷದ ನಿಲುವು ಮತ್ತು ಒತ್ತಾಯ. ನಿಮಗೆಲ್ಲ ಗುರ್ತಿದಂಗೆ ಮುಂಚೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದ್ದಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರಿದ್ದಾಗ ಬಿ ನಾಗೇಂದ್ರ ಅವರು ಸಚಿವರಿದ್ದರು. ಅವಾಗ ಅವರು ರಾಜೀನಾಮೆ ಕೊಟ್ಟರು. ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ ಅಂತ ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ. ಅದಾದಮೇಲೆ ಇಡಿ ಅವರು ಬಿ ನಾಗೇಂದ್ರ ಅವ್ರ ಮೇಲೆ ಚಾರ್ಜ್ ಶೀಟು ಫೈಲ್ ಮಾಡಿದ್ದಾರೆ. ಈಗ ಅದು ನಿಮಗೆಲ್ಲ ಗೊತ್ತಿದೆ. ಇಷ್ಟು ಇದ್ರೂ ಕೂಡ ಅವರಿಗೆ ಈಗ ಮತ್ತೆ ಸಚಿವ ಸಂಪುಟದಲ್ಲಿ ಜಾಗ ಕೊಟ್ಟಿದ್ದಾರೆ ಈ ಸರ್ಕಾರ. ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಅವರಿಗೆ ಸಚಿವರು ಮಾಡಿದ್ದಾರೆ. ನಮ್ಮ ಒತ್ತಾಯ ಇರೋದೇನು, ಬಿ ನಾಗೇಂದ್ರ ಅವ್ರನ್ನ ಇಮ್ಮಿಡಿಯೇಟಾಗಿ ನಮ್ಮದು ಸದನ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಾಳೆ ಒಳಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಒತ್ತಾಯ. ರಾಜೀನಾಮೆ ಕೊಡಲಿಲ್ಲ ಅಂದರೆ ನಾವು ಸದನದಲ್ಲಿ ಹೋರಾಟ ಮಾಡ್ತೀವಿ. ಸದನದಲ್ಲಿ ಒಂದೇ ಅಲ್ಲ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡ್ತೀವಿ. ನಾವು ಅವಾಗ ಹೋರಾಟ ಮಾಡಿದ್ಕಲ್ಲ, ಮತ್ತೆ ಅವ್ರು ರಿಸೈನ್ ಮಾಡಿದ್ದು ಅವಾಗ ರಿಸೈನ್ ಆಯ್ತಲ್ಲ, ರಿಸೈನ್ ಆಯಿತು, ಇನ್ವೆಸ್ಟಿಗೇಷನ್ ಆಯಿತು. ನಾವು ಹೋರಾಟ ಯಾವಾಗ ಮಾಡಿದ್ವಿ ಸ್ವಲ್ಪ ನೆನಪಾಗ್ಲಿ. ನೀವು ಯಾವಾಗೇ ಅದು ಹಗರಣ ಹೊರಗೆ ಬಂತು, ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಒಪ್ಕೊಂಡ್ರು ಸದನದಲ್ಲಿ. ನಾವು ಹೋರಾಟ ಮಾಡಿದ ಮೇಲೆ ಅವರು ನಾಗೇಂದ್ರ ಅವರು ರಿಸೈನ್ ಮಾಡಿದರು. ಒಂದು ಸೆಕೆಂಡ್, ನಾವು ಹೋರಾಟ ಮಾಡಿ ಇನ್ನೊಂದು ಎದಕ್ಕೆ ರೀಸನ್ ನಾವು ಹೋರಾಟ ಮಾಡಿದ್ದು, ಅಂದಿನ CID ಅವರು ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟರು. ಅವಾಗ ನಾವು ಹೋರಾಟ ಮಾಡಿದರೆ SIT ಅವರು ನಾವು ಹೋರಾಟ ಮಾಡಿದಕ್ಕೆ ED ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಮತ್ತೆ ಇದು ಸಕ್ಸಸ್ ಆಯ್ತೇ ಇಲ್ಲ. ಅವರು ಬಳ್ಳಾರಿಯಲ್ಲಿ ಏನು ಹೋರಾಟ ಆಗ್ತಿಲ್ಲ. ಬಳ್ಳಾರಿಯಲ್ಲಿ ಬಿಜೆಪಿ 2-3 ವರ್ಷದಿಂದ ಇದರ ಇಲ್ಲ ಮೊದಲು ಗೊತ್ತಿಲ್ಲ. ಸಚಿವ ಸ್ಥಾನ ಕೊಡೋವರೆಗೂ ಸುಮ್ಮನೆ ಇದು ಕೊಟ್ಟ ಮೇಲೆ ನೀವು ಬರ್ತಾ ಇದ್ದೀರಲ್ಲ, 10 ದಿನ ಸಚಿವರಾಗಿ ಆ ಪ್ರಮಾಣ ಅವರು ಸಚಿವರ ಯಾರನ್ನ ಲಿಸ್ಟ್ ಅವ್ರ ಹೈಕಮಾಂಡ್ ತಗೊಂಡವ್ರ ಅಂತ ನಮಗೇನ್ ಗೊತ್ತಾಗುತ್ತೆ? ಅಯ್ಯೋ, ನನಗೆ ಬಳ್ಳಾರಿ ಸಿಟಿ MLA ಆಗ್ತಾನಂತ ಕೂಡ ಹೇಳಿದ್ರು. ಅವಾಗ ಯಾರಿಗೂ ಗುರ್ತು ಯಾರು ಆಗ್ತಾರಂತ ಅವ್ರ ಹೈಕಮಾಂಡ್ ಅವರು ಕೊಟ್ಟಾರೆ. ನಾವು ಇವಾಗ ಅವ್ರು ರಾಜೀನಾಮೆ ಕೊಡೋವರೆಗೆ ಹೋರಾಟ ಮಾಡ್ತೀವಿ. ನಾವು ಅಪರಾಧಿ ಅಂತ ಹೇಳಿಲ್ಲ, ನಾವ್ ಹೇಳಿವಿ ಕೋರ್ಟ್ ತೀರ್ಪನ್ನ ಗೌರವಿಸ್ತೀವಿ. ನಾವ್ ಹೇಳಿಲ್ಲ, ನಾವು ಅವ್ರೇನು ಆರೋಪಿತರ ಅಂತ ಹೇಳ್ತಾರೆ. ನಾವು ಸರ್ ನೀವು ಕರೆಕ್ಟ್ ನೋಡ್ಕೊಳ್ಳಿ, ಹಂಗೆ ಹೇಳಿಲ್ಲ, ಆರೋಪಿ ಅಂತ ಹೇಳಿದ್ವಿ ನಾವು. ಸರ್ ಪ್ಲೀಸ್, ಯಾಕೆ ಎಲ್ಲರನ್ನ ಮಂತ್ರಿಗಳನ್ನ ಶಾಸಕರನ್ನ ನಾನು ನಾಗೇಂದ್ರ ನಾವು 2 ವರ್ಷಗಳ ಇವಾಗ ಏನಾಗುತ್ತಂದ್ರೆ, ಇವಾಗ ನಾಗೇಂದ್ರ ಸರ್ ಅವರು ರಾಜೀನಾಮೆ ಕೊಟ್ಟಿಲ್ಲ, ಇವ್ರು ಸರ್ಕಾರದಲ್ಲಿ ಭಾಗ ಆಗಿದ್ದಾರೆ ಅಂದ್ರೆ ಇವರು ಸರ್ಕಾರ ಇವ್ರ ಮೇಲೆ ಏನೋ ಒಂದು ಉದ್ದೇಶ ಅಂದ್ರೆ ಏನು, ಇವ್ರಿಗೇನೋ ಭಯ ಬಿದ್ದೆ ಮಾಡ್ಯಾರ ಅಂತ ನಾವು ಸಚಿವರು ಅಂತ ನಮ್ಮ ಎಲ್ಲ ಮಾತಾಡ್ತಿರೋದು. ನಾವ್ ಹೇಳೋದು ಕೇಳಿ, ಇವಾಗ ಸರ್ಕಾರ ಇವ್ರಿಗೆ ನಾಗೇಂದ್ರ ಅವ್ರಿಗೆ ಭಯ ಬಿದ್ದೇನೆ ಅವ್ರನ್ನ ಸಚಿವರಾಗಿ ಮಾಡಿರೋದಂತ ನ್ಯೂಸ್. ಫಸ್ಟ್ ಜಿಲ್ಲಾದಿಂದ ಆರಂಭ ಮಾಡ್ತೀವಿ ಸರ್, ಜಿಲ್ಲಾದಲ್ಲಿ ಶುರು
ನಮ್ಮಿಂದ ಜನಾರ್ದನ್ ರೆಡ್ಡಿ ಅವರಿಂದ ಇಲ್ಲ ಸರ್, ಇದು ಆಯ್ತು, ಇವಾಗ ನಾವು ಒಂದಾಗ್ಬಿಟ್ವಿ ಈಗ. ನಾವು ಜನಾರ್ದನ್ ರೆಡ್ಡಿ ಸರ್ ಅವರು ದಲಿತರನ್ನಂತೂ ಚೆನ್ನಾಗಿ ಬೆಳೆಸಿದ್ದಾರೆ ನಮ್ಮ ಬಳ್ಳಾರಿಯಲ್ಲಿ. ಉದಾಹರಣೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.